ಕರ್ನಾಟಕ, ಇಲ್ಲಿಂದ ಮಾಸ್ಟರ್ ಟ್ರೈನರ್ ಕೂಡ ಇದ್ದೀವಿ. ಏನೋ ಸಮೀಕ್ಷೆ ಶುರು ಆಗ್ತಿದೆ ನಾಳಿದ್ದು, ಅದಕ್ಕೆ ಟ್ರೈನಿಂಗ್ ನಾನೇ ಕೊಡ್ತಾ ಇರೋದು. ಅದು ಅದ್ರ ಬಗ್ಗೆ ಇವತ್ತು ಸರ್ವೆ ನಮ್ಮ ಏನು ಸೋಷಿಯಲ್ ಜಸ್ಟಿಸ್ ಸಮೀಕ್ಷೆ ಇದೆ ಅದರ ಟ್ರೈನಿಂಗು ನಾನೇ ಕೊಡ್ತಾ ಇರೋವಂಥದ್ದು ಬೆಂಗಳೂರು ಸಿಟಿಯಲ್ಲಿ. ಇವತ್ತು ಏನು ನಾವು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಬಹುಶಃ ನಾನು ಜ್ಞಾಪಕ ಇದ್ದಂಗೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸಿಂದನೂ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾಯಿದ್ದೀನಿ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಇದ್ದೀನಿ. 1-2-3 ಘಟನೆಗಳು ಹೇಳ್ತಾ ಆಮೇಲೆ ನಾವು ವಿಷಯಕ್ಕೆ ಬರೋಣ. ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದಬೇಕಾದ್ರೆ ನರಸಿಂಹಯ್ಯ ಅವರು ಆಗಿನ ಕಾಲದಲ್ಲಿ 90ರ ದಶಕದಲ್ಲಿ ಫ್ರೀಡಮ್ ಫೈಟರ್ನೇ ಕರ್ಕೊಂಬರೋರು. ಅದೊಂದು ಸ್ಪೆಷಾಲಿಟಿ ಇತ್ತು. ಇಂಡಿಪೆಂಡೆನ್ಸ್ ಡೇ ಮತ್ತು ಗಾಂಧಿ ಜಯಂತಿಗೆ ಅವಾಗ ಕೆಲವರು ಇದ್ದರು, ಪಾರ್ಟಿಸಿಪೇಟ್ ಮಾಡೋರು ಇದ್ದರು. ಅವ್ರು ಬಂದು ಹೇಳ್ತಿದ್ದು ಏನಪ್ಪ ಅಂದರೆ, ನಾನು ಗಾಂಧಿಯವ್ರ ಜೊತೆ ಓಡಾಡ್ತಿದ್ದೆ, ನಾವು ಅಲ್ಲಿ ಈ ಥರ ಮಾಡಿದ್ವಿ. ರಿಯಲ್ ಇನ್ಸಿಡೆಂಟ್ಸ್ ಅವ್ರು ಪಾರ್ಟಿಸಿಪೇಟ್ ಮಾಡಿ ಹೇಳಿರುವಂಥದ್ದು. ಅದನ್ನು ಕೇಳ್ತಾ ಎಲ್ಲೋ ಒಂದು ಕಡೆ 8ನೇ ಕ್ಲಾಸಲ್ಲಿ ಒಂದು ಗಾಂಧಿ ಎಕ್ಸಾಮ್ ಅಂತ ಮಾಡಿದ್ರು. ಗಾಂಧಿ 10ನೇ ಎಲ್ಲರೂ ಸೇರೋದು, ನಾನು ಸೇರಿಕೊಂಡೆ, ಎಕ್ಸಾಮ್ ಎಲ್ಲ ಬರೆದು ಆಮೇಲೆ ಹಾಗೆ ಬೆಳೀತಾ ಬುದ್ಧಿ ಬರ್ತಾ ಏನಕ್ಕೆ ಮಾಡಿದ್ರು, ಯಾಕೆ ಅದನ್ನು ನಾವು ಕಲ್ತ್ಕೋಬೇಕು ಅನ್ನೋ ವಿಷಯ ನಾನು ಪ್ರೊಫೆಸರ್ ಆದಮೇಲಂತೂ ಇನ್ನೂ ಚೆನ್ನಾಗಿ ಈಗ ಬಹುಶಃ ನನಗೆ ಅನಿಸೋವಂಥದ್ದು ಏನಪ್ಪ ಅಂದರೆ, ಒಂದು ರಿಲೆವೆಂಟ್ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈಗಿನ ಕಾಲಘಟ್ಟಕ್ಕೆ ಇದ್ದಾರೆ ಅಂದರೆ ಅದು ಗಾಂಧೀಜಿ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಾರ್ದು. ಯಾಕಪ್ಪ ಅಂದರೆ ಈಗ ಸರ್ ಹೇಳ್ತಾಯಿದ್ರು, ಒಂದು ಅಹಿಂಸೆ, ಶಾಂತಿ, ಸಹಿಷ್ಣುತೆ ಎಲ್ಲರೂ ಹೇಳ್ತಾರೆ, ಮಾಡಿ ತೋರಿಸೋರು ಬೇಕು ಅಥವಾ ಮಾಡಿ ಹೇಳೋರು ಬೇಕು. ಎರಡು ವ್ಯತ್ಯಾಸ ಇದೆ. ಹೇಳೋರು ಬೇರೆ, ಮಾಡಿ ಹೇಳೋರು ಬೇರೆ. ಆ ಎರಡು ವ್ಯತ್ಯಾಸ ನೋಡಬೇಕಾದ್ರೆ ಬಹುಶಃ ಗಾಂಧೀಜಿಯವರು ಮೊದಲನೇ ಸಾಲದಲ್ಲಿ ನಿಲ್ತಾರೆ. ಈಗ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಷ್ಟೇ, ಅವರು ಅಂಥ ಒಂದು ಸ್ವಚ್ಛ ರಾಜಕಾರಣಿ ಇನ್ನೊಬ್ಬರು ಸಿಗೋದಿಲ್ಲ ಈಗಿನ ಕಾಲದಲ್ಲಿ. ಅವರು ಆಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಿದೆ, ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಸ್ಲೋಗನ್ ಕೊಟ್ಟಿದ್ರು. ಅಥವಾ ನುಡಿದಂತೆ ನಡೆಯೋದು ಅಥವಾ ನಡೆದಂತೆ ನುಡಿಯೋದು, ಎರಡಕ್ಕೂ ವ್ಯತ್ಯಾಸ ಇದೆ. ನುಡಿದು ನಡೀತಾರಲ್ಲ ಅದಕ್ಕೆ ಜಾಸ್ತಿ ಬೆಲೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಾವು ಗಾಂಧೀಜಿ ಅವ್ರ ಬಗ್ಗೆ 156ನೇ ವರ್ಷ ನಾವು ಏನು ಆಚರಣೆ ಮಾಡ್ತಾಯಿದ್ವಿ, ಅವ್ರ ತತ್ವಗಳು ಅದು ಇದು ಎಲ್ಲ. ಒಂದು ಏನಪ್ಪ ಅಂದರೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ, ಎರಡು ವಿಷಯದಲ್ಲಿ ನಾನು ಅವ್ರನ್ನ ತುಂಬ ಮೆಚ್ಚುವಂಥದ್ದು. ಅವ್ರು ಮನಸ್ಸು ಮಾಡಿದರೆ ಯಾವುದೇ ಒಂದು ಅಧಿಕಾರ ತಗೋಬೋದಾಗಿತ್ತು, ಯಾವುದೇ ಒಂದು ಪೊಸಿಷನ್ ತೊಗೋಬೋದಾಗಿತ್ತು. ಪ್ರಧಾನಮಂತ್ರಿನೂ ಆಗ್ಬೋದಾಯಿತು, ರಾಷ್ಟ್ರಪತಿನೂ ಆಗ್ಬೋದು, ಏನು ಬೇಕಾದಾಗುತ್ತೆ. ಯಾವತ್ತೂ ಅದಕ್ಕೆ ಆಸೆ ಪಟ್ಟವರು. ಬೇರೆಯವರೆಲ್ಲ ನೋಡಿ ಎಲ್ಲೋ ಒಂದು ಕಡೆ 1%, 5%, 10% ವಾಲಿದ್ದಾರೆ. ಇಲ್ಲ ನಮ್ಗೆ ಅದು ಬೇಕು, ಅದು ಬೇಕು, ಇಲ್ಲ ನಾನು ಕೆಲಸ ಮಾಡಿದ್ದೀನಿ ಕೊಡಿ, ಅಥವಾ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗಳು ಅವಾಗಲೂ ಇತ್ತು, ಈಗಲೂ ಇದೆ. ಅದನ್ನು ಮೆಟ್ಟಿ ನಿಂತವರು ಒಂದು. ಎರಡನೇದು ಏನಪ್ಪ ಅಂದರೆ ಸಿಂಪ್ಲಿಸಿಟಿ. ಒಂದು ಸಿಂಪ್ಲಿಸಿಟಿಗೆ ಒಂದು ಎಕ್ಸಾಂಪಲ್ ಬಹುಶಃ ಇಡೀ ಭಾರತದಲ್ಲಿ ಯಾರಾದರೂ ಇದ್ದರು ಅಥವಾ ಇದ್ದಾರೆ ಅಂದರೆ ಅವರು. ಅತ್ಯಂತ ಕಡಿಮೆ, ಅತ್ಯಂತ ಒಂದು ಸಾಧಾರಣವಾಗಿ ಜೀವನವನ್ನು ನಡೆಸೋವಂಥದ್ದು ಇದೆಯಲ್ಲ, ಅದು ಕಷ್ಟ. ಯಾಕೆ ಅಂದರೆ ಅಷ್ಟು ಪ್ರೆಷರ್ ಇದ್ದಾಗ, ಅಷ್ಟು ಬೇರೆ ಬೇರೆ ರೀತಿಯ ಒಂದು ಒತ್ತಡಗಳಿದ್ದಾಗ ಅದು ನಡೆಸೋದು ಕಷ್ಟ. ಅದನ್ನು ಅವರು ಮಾಡಿ ನಮಗೆ ತೋರಿಸಿರೋ. ಇನ್ನೊಂದು ಶಾಂತಿ, ಅಹಿಂಸೆ ಅನ್ನೋದು ಅವರ ಒಂದು ಸ್ಟ್ರೆಂತ್ ಆದರೂ ಅಂದ್ಕೊಳ್ಳಿ, ವೀಕ್ನೆಸ್ ಆದರೂ ಅಂದ್ಕೊಳ್ಳಿ, ಬಟ್ ಅದರಿಂದ ಜಯ ಸಿಕ್ಕಿರೋದಂತೂ ನಿಜ. ಈಗ ತುಂಬ ಅದಕ್ಕಿಂತ ಮುಂಚೆ ನಾವು ಇತಿಹಾಸ ಓದಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅವರಿಗೂ ಸರಿ ಇದ್ದಾರೆ, ಅವರು ಹೇಳಿದ್ದ ರೀತಿ ನೀತಿಗಳು ಸರಿ ಇದೆ ಆಗಿನ ಕಾಲಘಟ್ಟಕ್ಕೆ. ಆದರೆ ಇವರು ಒಂದು ಮಂತ್ರವನ್ನು ಹಿಡಿದು ಅದನ್ನೇ ಏನಾದರೂ ಬರಲಿ, ನಾವು ಇದನ್ನು ಮುಂದೆನೇ ಹೋಗೋಣ ಅನ್ನೋ ಒಂದು ಛಲದಲ್ಲಿ ಮುಂದೆ ತಂದು ಅದರಲ್ಲಿ ಜಯನೂ ಗಳಿಸಿ ಅದರ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಅದು ನಾವು ತುಂಬ ಜ್ಞಾಪಕ ಇಟ್ಕೋಬೇಕಾಗಿರೋದು. ಇನ್ನು ಮುಂದೆ ಬರ್ತಾ ನೀವು ನಾನು ನನ್ನ ಅಕಾಡೆಮಿಕ್ ಇದರಲ್ಲಿ ನೋಡಿದ್ರೆ ಇಡೀ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಅಧ್ಯಯನ ಇರ್ಬೋದು, ಸಂಶೋಧನೆ ಇರ್ಬೋದು. ಪ್ರತಿ ಊರಲ್ಲೂ MG ರೋಡ್ ಇದೆ. ಹಳ್ಳಿಲಿ ಒಂದು MG ರೋಡ್ ಅಂತೂ ಇದೆ. ಇಂಡಿಯಾದಲ್ಲಿ ಯಾವುದೇ ಊರಿಗೋಗಿ ಒಂದು MG ರೋಡ್. ಬಹುಶಃ ಅಷ್ಟು ಅವ್ರಿಗೆ ನಾವು ಗೌರವವನ್ನು ಕೊಟ್ಟಿರೋವಂಥದ್ದು ಅಥವಾ ನಾವು ನಮ್ಮ ಮರ್ಯಾದೆಯನ್ನು ತೋರಿಸಿರೋದು ಈ ವ್ಯಕ್ತಿಗೆ ಮಾತ್ರ ಅನ್ನೋದು ನನಗೆ ಗೊತ್ತಿರೋ ಬಗ್ಗೆ. ಇನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಕೊಟ್ಬಿಟ್ಟು ಹೋಗಬೇಕು ಅಂದರೆ, ನಮ್ಮೆಲ್ಲ ಇಲ್ಲಿ ಯಾರ್ಯಾರು ನಾವೆಲ್ಲ ಇದ್ದೀವಿ, ಎಲ್ಲೋ ಒಂದು ಕಡೆ ನಾವು ಅವ್ರ ಬಗ್ಗೆ ಓದಿದ್ದೀವಿ ಅಥವಾ ಕೇಳಾದರೂ ಇದ್ದೀವಿ, ಫಂಕ್ಷನಲ್ಲೋ ಅಲ್ಲೋ ಇಲ್ಲಿ ಕೇಳೋದು. ಬಟ್ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಷ್ಟ, ಇದನ್ನು ಹೇಳ್ಬೇಕಾದ್ರೂ ಕಷ್ಟ. ಯಾರು ಏನು ಯಾಕೆ ಅಂತ ಏನೇನೋ ಅವ್ರದ್ದೇ ಆದ ಒಂದು ಕೆಲವು ತರ್ಕಗಳಿದೆ. ಬಟ್ ಆ ಜವಾಬ್ದಾರಿನೂ ನಮ್ಮ ಮೇಲೇ ಇದೆ. ಈಗ ಒಬ್ಬ ಮಕ್ಕಳು ಸರಿ ಇಲ್ಲ ಅಂದರೆ ಮಕ್ಕಳು ಸರಿ ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಅವ್ರ ಪೇರೆಂಟ್ಸು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಒಳ್ಳೆಯವರಾದರೂ ಇದೆ, ಕೆಟ್ಟದಾದರೂ ಇದೆ. ಅದು ಎರಡೂ ಒಪ್ಕೋಬೇಕು ನಾವು.
ಸೊ ಅಲ್ಲಿ ನಮ್ಮ ಜವಾಬ್ದಾರಿ ಇದೆ ಅನ್ನೋದು ನನ್ನ ಒಂದು ಭಾವನೆ. ಎಲ್ಲೋ ಒಂದು ಕಡೆ ಈ ಥರ ಫಂಕ್ಷನ್ಗಳಿಗೆ ಸರ್ ಹೇಳ್ತಾ ಇದ್ರು ಬೆಳಿಗ್ಗೆ, ಸರ್ ಜನ ಸೇರಿಸೋದೇ ಕಷ್ಟ ಈಗ ಅಂದ್ಬಿಟ್ಟು. ಜನ ಸೇರಿಸೋದು ಬಿಡಿ, ಮನೆಯಲ್ಲಿ ಮನೆಯವ್ರನ್ನೇ ಸೇರಿಸೋದೇ ಕಷ್ಟ ಆಗಿದೆ. ಆ ಪರಿಸ್ಥಿತಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದೇ ಒಂದು ಹಬ್ಬ ಥರ ಆಗೋಗಿದೆ ಈಗ, ಇಲ್ಲ ಅಥವಾ ಹಬ್ಬದಲ್ಲೇ ಎಲ್ಲರೂ ಸಿಗೋ ಥರ ಆಗೋಗಿದೆ. ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ. ಏನಾದಿರಲಿ ಒಳ್ಳೆ ವಿಷಯಗಳು ತಿಳಿಸೋ ಜವಾಬ್ದಾರಿ ಅದು ಏನಾದ್ರಿ ಅದು ನಾವು ಮಾಡ್ತೀವಿ. ಹೇಳೋದು ನಮ್ಮ ಕರ್ತವ್ಯ, ಅದು ಒಳ್ಳೇದೇ ಹೇಳ್ತಾ ಇದ್ದೀವಿ ನಾವೇನೋ ಇದು. ಆಮೇಲೆ ಈಗಲೂ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ಏನು ನಿಜ ಹೇಳಿದ್ನಿ ಏನು ಗಾಂಧಿನ ಅಂತ. ನನಗೆ ಅದು ಬೈತಾ ಇದ್ದಾರೋ ಗೊತ್ತಾಗಲ್ಲ, ಹೊಗಳ್ತಾ ಇದ್ದಾರೋ ಗೊತ್ತಾಗಲ್ಲ, ಆ ಥರ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಇಟ್ಸ್ ಆ್ಯಕ್ಚುಲಿ ಕಾಂಪ್ಲಿಮೆಂಟ್ ಅದು. ಒಂದು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಒಳ್ಳೆ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಸ್ಥಿತಿ. ಏನಾದಿರಲಿ 150 ನಮ್ಮದು ಸ್ವಾತಂತ್ರ್ಯ ಬಂದು 75-76 ವರ್ಷ ಆಗಿದೆ. ಇನ್ನೂ ನಾವು ಪ್ರಪಂಚದ ಒಂದು ಇತಿಹಾಸ ನೋಡಿದ್ರೆ ಅದು ತುಂಬ ಕಡಿಮೆ ವರ್ಷನೇ, ತುಂಬ ಜಾಸ್ತಿ ಇಲ್ಲ. ಎಲ್ಲೋ ಒಂದು ಕಡೆ ಇವತ್ತೆಲ್ಲ ನಾವು ಸೇರಿ ಒಂದು ಒಳ್ಳೆಯ ಆಶಾಭಾವನೆಯಿಂದ ಮುಂದಿನ ದಿನಗಳಲ್ಲಿ ನಾವೇನು ಅಂದ್ಕೊಂಡಿದ್ದೀವೋ ಅದಾಗಲಿ, ನಮ್ಗೆ ಏನು ಒಳ್ಳೇದಾಗುತ್ತೆ ದೇಶಕ್ಕಾಗಲಿ, ನಮಗಾಗಲಿ, ಬೇರೆಯವ್ರು ಎಲ್ರಿಗಾಗಲಿ ಅದು ಆಗಲಿ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಯಾವಾಗಪ್ಪ ಅಂದರೆ ಎಲ್ಲರೂ ಚೆನ್ನಾಗಿದ್ದು ಒಂದಾಗಿದ್ದು, ನಮಗೆ ಸಹಿಷ್ಣುತೆ ಅಹಿಂಸೆ ಮಾಡಿದ್ರೆ ಮಾತ್ರ ನಿಜವಾದ ಅವ್ರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಅಥವಾ ಅವ್ರಿಗೆ ಅವರ ಪುಣ್ಯಸ್ಥಿತಿಯನ್ನು ಸ್ಮರಣೆ ಮಾಡುವಂಥದ್ದು ಅನ್ನೋದು ನನ್ನ ಭಾವನೆ. ಏನಾದಿರಲಿ ನಮ್ಮ ಉದ್ದೇಶ ಒಳ್ಳೆಯದು, ಎಲ್ಲರೂ ಜೊತೆಗೆ ಸೇರಿದ್ದೀವಿ, ಅದೇ ಸಂತೋಷ. ಆ್ಯಕ್ಚುಲಿ ತುಂಬ ಕಡಿಮೆ ನಾನು ಗೊತ್ತಿರೋ ಪ್ರಕಾರ ನಾವು ಬರ್ತೀವಿ ಪಾರ್ಕ್ಗಳಲ್ಲಿ ನಮ್ಮ ಕೆಲಸ ಮುಗಿಸ್ಕೊಳ್ತೀವಿ ಹೋಗ್ತೀವಿ. ಬಟ್ ಈ ಥರ ಸೇರಿ ಎಲ್ಲೋ ವರ್ಷಕ್ಕೆ 1 ದಿನನೋ 2 ದಿನನೋ ಎಲ್ಲ ಸೇರಿ ಯಾರು ದೊಡ್ಡವರಿದ್ದಾರೋ ನಾನು ನೆನೆಸ್ಕೊಂಡು ನಾವು ಎಷ್ಟಾಗುತ್ತೆ ಸೌಹಾರ್ದತೆಯಿಂದ, ಏನಿಲ್ಲ ಒಂದೆರಡು ಚೆನ್ನಾಗಿ ಮಾತಾಡೋದು, ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಒಂದೇ 5 ನಿಮಿಷ ಮಾತಾಡ್ಕೊಳ್ಳೋದು, ಅದನ್ನು ಬೆಳೆಸ್ಕೊಂಡು ಎಲ್ಲೋ ಒಂದು ಕಡೆ ಅವರ ತತ್ವಗಳನ್ನು ನಾವು ಪಾಲಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಅದನ್ನು ಹೇಳ್ತಾ ಅಲ್ಲ ತೋರಿಸ್ತಾ ನಾವು ಜೊತೆಗಿದ್ರೆ ಅವರು ನೋಡಿ ಕಲಿತೇ ಕಲಿತಾರೆ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಪ್ಲಸ್ ಅವ್ರು ನೋಡಿ ಕಲಿತಾರೆ, ಈ ಥರ ಏನೋ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇದೆಲ್ಲ ಮಾಡ್ತಾ ಎಲ್ಲೋ ಒಂದು ಕಡೆ ನಮ್ಮ ಉದ್ದೇಶಗಳು ಒಳ್ಳೇದಿದೆ, ಚೆನ್ನಾಗಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅವ್ರಿಗೆ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.